ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಗಂಡ ಹೆಂಡತಿ ಹೀಗೆಲ್ಲ ಮಾಡಿದರೆ ಕೊನೆಗೆ ಡೈವೋರ್ಸ್. ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಂಸಾರವನ್ನು ನಡೆಸಬೇಕು. ಕೆಲವು ಚಿಕ್ಕ ಪುಟ್ಟ ಕಾರಣಗಳಿಗೆ ಕಿತ್ತಾಡುವುದು ಸರಿಯಲ್ಲ. ಸಂಗಾತಿಗಳು ಹೇಗೆ ಇದ್ದರೂ ಸುಖ ಸಂಸಾರವನ್ನು ಮಾಡಬಹುದು ಎಂಬುದನ್ನು ನಾವಿಲ್ಲಿ ನೋಡೋಣ. ಗಂಡ ಹೆಂಡತಿ ಮಧ್ಯೆ ಅರ್ಥ ಮಾಡಿಕೊಳ್ಳುವ ಗುಣವಿರಬೇಕು. ಪರಸ್ಪರರು ಅರ್ಥ ಮಾಡಿಕೊಂಡರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಹಾಗೆಯೇ ಒಬ್ಬರಿಗೊಬ್ಬರು ಗೌರವವನ್ನು ನೀಡುವುದು ಅಷ್ಟೇ ಮುಖ್ಯ. ವಾಸ್ತವವಾಗಿ ಮದುವೆಯಾದ ಬಳಿಕ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಅನ್ಯೋನ್ಯತೆಯೇ ಪ್ರೇಮನರಾಗುವಿದ್ದರೆ ಜೀವನವು ಅಮೃತವಾಗಿರುತ್ತದೆ. ಹಾಗಾಗಿ ಸಂಸಾರದ ಚಿಕ್ಕ ಪುಟ್ಟ ಸಮಸ್ಯೆ ಭಿನ್ನಾಭಿಪ್ರಾಯ ಬರುವುದು ಸಹಜ. ಇದನ್ನು ಕೂತು ಬಗೆಹರಿಸಿಕೊಳ್ಳಬೇಕು ವಿನಃ ಜಗಳ ಮಾಡಿ ಸಂಸಾರ ಕೆಡಿಸಿಕೊಳ್ಳುವುದಲ್ಲ. ಪ್ರತಿಯೊಂದು ಜೋಡಿಯು ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಹಾಗೆಯೇ ಅವುಗಳನ್ನು ಬಗೆಹರಿಸಿಕೊಂಡು ಸಂತೋಷದಿಂದ ಇರುತ್ತಾರೆ. ಅಂಥವರನ್ನು ಉದಾಹರಣೆಗಾಗಿ ತೆಗೆದುಕೊಳ್ಳಬೇಕು. ಸಂಗಾತಿಗೆ ಸಮಯ ನೀಡಿ. ಸಮಯ ಎಂಬುದು ತುಂಬ ಅಮೂಲ್ಯವಾದದ್ದು ನಿಜ. ಆದರೆ ಸಂಗಾತಿಯೊಂದಿಗೆ ಸ್ವಲ್ಪ ಸಮಯ ಕಾಯ್ದಿರಿಸುವುದು ನಿಮ್ಮ ಮಧ್ಯೆ ಇರುವ ಪ್ರೀತಿಯನ್ನು ಇಮ್ಮಡಿಗೊಳಿಸುತ್ತದೆ. ವಿವಾಹಕ್ಕಿಂತ ಮುಂಚೆ ಸ್ನೇಹಿತರಾಗಿ ಮುಡಿಪಾಗಿಡುತ್ತದೆ. ಸಮಯದ ಅರ್ಧಷ್ಟು ಸಂಗಾತಿಗೆ ನೀಡಿ. ಸಂಗಾತಿಯೊಂದಿಗೆ ಹೊರಗೆ ಸಮಯ ಕಳೆಯಿರಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಇದರ ವಿರುದ್ಧವಾಗಿದ್ದರೆ ಸಂಬಂಧಗಳು ಹಂತ ಹಂತವಾಗಿ ಕೊಳೆಯುತ್ತಾ ಹೋಗುತ್ತದೆ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ಗಂಡ ಅಥವಾ ಹೆಂಡತಿ ನೀವು ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ. ಇದರಿಂದ ಅವರ ಮನಸ್ಸು ಶಾಂತವಾಗಿ ನಿಮ್ಮ ಮೇಲಿನ ಅಭಿಪ್ರಾಯ ತಿಳಿಯಾಗುತ್ತದೆ. ತಪ್ಪು ಇದ್ದರೂ ವಾಗ್ದಾಟಕ್ಕೆ ಇಳಿಯಬೇಡಿ. ಅತಿಯಾದ ವಿಚ್ಛೇದನಕ್ಕಾಗಿ ಕೋರ್ಟಿನ ಮೆಟ್ಟಲು ಏರುವ ಸಾಧ್ಯತೆ ಇರುತ್ತದೆ. ಬಹುತೇಕರು ತಮ್ಮ ತಪ್ಪನ್ನು ಒಪ್ಪಿಕೊಂಡರೆ ನಮ್ಮನ್ನು ತುಳಿಯುತ್ತಾರೆ ಎಂಬ ಭಾವನೆಯಲ್ಲಿರುತ್ತಾರೆ. ಗಂಡ ಹೆಂಡತಿಯ ಮಧ್ಯೆ ಪರಸ್ಪರ ನಂಬಿಕೆ, ಪ್ರೀತಿ ಇರಬೇಕು ವಿನಃ ಕೀಳಿರಿಮೆಯ ಭಾವನೆ ಇರಬಾರದು. ಅಲ್ಲದೆ ಒಬ್ಬರ ಅಭಿರುಚಿಯನ್ನು ಇನ್ನೊಬ್ಬರ ಗೌರವಿಸಿಕೊಳ್ಳಬೇಕು. ಸ್ನೇಹಿತರು ಸಮಯ ಕೊಡಿ. ವಿವಾಹದ ಪೂರ್ವದಲ್ಲಿ ತನ್ನ ಗೆಳೆಯರೊಂದಿಗೆ ಕಳೆಯುತ್ತಿದ್ದ ಸಮಯವನ್ನು ವಿವಾಹವಾದ ನಂತರವೂ ಮುಂದುವರಿಸಿ. ಕುಟುಂಬ, ಸ್ನೇಹಿತರು, ಉದ್ಯೋಗವನ್ನು ಜೀವನದಲ್ಲಿ ಸರಿದೂಗಿಸಿಕೊಂಡು ಹೋಗಿ. ನಿಮ್ಮ ಸ್ನೇಹಿತರ ಮನೆಯಲ್ಲಿ ನಡೆಯುವ ಸಂಭ್ರಮಗಳಿಗೆ ನಿಮ್ಮ ಪತಿ ಅಥವಾ ಪತ್ನಿಯನ್ನು ಕರೆದುಕೊಂಡು ಹೋಗಿ ಸಂತೋಷದಿಂದ ಭಾಗಿಯಾಗಿ. ಮೊಬೈಲ್ ಪಕ್ಕಕ್ಕಿಡಿ. ಸಂಗಾತಿಯೊಂದಿಗೆ ಸಮಯ ಕಳೆಯುವ ಮೊಬೈಲ್ನಿಂದ ದೂರವಿರಿ. 12 ಗಂಟೆ ಮೊಬೈಲ್ನಲ್ಲೇ ಕಾಲ ಕಳೆಯುತ್ತಾ ಸಂಗಾತಿಯನ್ನು ಕಡೆಗಣಿಸಿದರೆ ಹೇಗೆ? ಇದು ಕೂಡ ನಿಮ್ಮ ಸಂಬಂಧ ಬಿರುಕಲು ಮೂಡುವ ಕಾರಣವಿರಬಹುದು. ಮೊಬೈಲ್ ಪಕ್ಕಕ್ಕಿಟ್ಟು ಸಂಗಾತಿಯೊಂದಿಗೆ ಸಂತೋಷಕರವಾಗಿ ಕ್ಷಣಗಳನ್ನು ಕಳೆಯಿರಿ. ಕಷ್ಟ ಸುಖವನ್ನು ಹಂಚಿಕೊಳ್ಳಿ. ವಿವಾಹವಾದ ನಂತರ ನಾನು ನನ್ನದು ಎಂಬುದು ಬದಿಗೊತ್ತೆ, ನಾವು ನಮ್ಮದು ಎಂಬುದನ್ನು ಕಲಿಯಿರಿ. ತನ್ನ ಪತಿ ಅಥವಾ ಪತ್ನಿಯ ಕಷ್ಟ ಸುಖಗಳನ್ನು ಅಳಿಸಿ ಅದಕ್ಕೆ ಸೂಕ್ತವಾದ ಪರಿಷ್ಕಾರವನ್ನು ಕಂಡುಕೊಳ್ಳಿ. ದರ್ಪದ ಮಾತುಗಳನ್ನು ಆಡಬೇಡಿ. ನಿನಗೆ ಗೊತ್ತಾಗ್ತಿಲ್ಲ, ನಿನಗೆ ತಿಳಿಯಲ್ಲ ಎಂಬ ಮಾತು ಸಂಗಾತಿಯ ಎದುರು ಬಾರದೆ ಇರದೆ. ಬುದ್ಧಿಶಕ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನರು ಎಂಬುದು ನಿಮಗೆ ತಿಳಿದಿರಲಿ. ಜಗಳವಾಡಬೇಡಿ. ಸಂಸಾರ ಎಂದ ಮೇಲೆ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವುದು ಸಾಮಾನ್ಯ. ಅದನ್ನೇ ದೊಡ್ಡದೇ ಮಾಡಿಕೊಂಡು ಸಂಬಂಧವನ್ನು ಕೆಡಿಸಿಕೊಳ್ಳಬೇಡಿ. ಸುಖ ಸಂಸಾರಕ್ಕೆ ನೂರಾರು ದಾರಿಗಳಿವೆ. ಒಬ್ಬರನ್ನೊಬ್ಬರು ಗೌರವದಿಂದ ಪ್ರೀತಿಯಿಂದ ಬಾಳಿ ಜಗಳವಾಗುವ ಸಮಯ ಬಂದಾಗ ಸಂಗಾತಿಗಳಿಬ್ಬರಲ್ಲಿ ಒಬ್ಬರು ಸುಮ್ಮನಿರಿ. ಏಕೆಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ನೀವು ಎಲ್ಲ ನಮ್ಮಲ್ಲೇ ಇದೆ, ಕೆಟ್ಟು ಹೋಗೋದು, ಸರಿ ಹೋಗೋದು ಎಲ್ಲನೂ ಮತ್ತು ತಿಳ್ಕೊಂಬೋದ್ರಲ್ಲೇ ಇದೆ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.